ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಅತ್ತಿಮಗೆರೆ ಗ್ರಾಮದಲ್ಲಿನ ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿರುವ ಭೂಮಿಯಲ್ಲಿ ಸಿಕ್ಕ ಪುರಾತನ ವಿಗ್ರಹ ಚಾಮುಂಡೇಶ್ವರಿ ದೇವಿ ದೇವಾಲಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಆರತಿ ಬೆಳಗಿ ದೇವರ ಹಾಡನ್ನು ಹಾಡಿ ಧನ್ಯರಾದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಂಪೇಗೌಡರ ಆಳಿದ ಧರ್ಮಭೂಮಿ ಮಾಗಡಿ ಸೀಮೆಯ ಅತ್ತಿಮಗೆರೆ ಗ್ರಾಮದಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾದಂಥ ಚಾರಿತ್ರಿಕವಾದಂಥ ಜನಪದೀಯವಾದಂಥ ಸಿದ್ದೇಶ್ವರದ ಬೆಟ್ಟದ ತಪ್ಪಲಿನಲ್ಲಿ ಆದಿಶಕ್ತಿ ಭವರೋಗ ನಿವಾರಕಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿ ಇದೆ. ಇವತ್ತು ಚಾಮುಂಡೇಶ್ವರಿ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದಾರೆ ಭಕ್ತರೆಲ್ಲ ಸೇರಿ. ಈ ದೇಗುಲಕ್ಕೆ ಆರಂಭದಿಂದಲೂ ಆಗಮಿಸಿ ಅರ್ಪಣೆಯಿಂದ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂಥ ಸಹೋದರಿ ಪವಿತ್ರರವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ನಾನು ಸುಮಾರು ಇಲ್ಲಿ 5 ವರ್ಷದಿಂದ ಬರ್ತಾ ಇದ್ದೀನಿ. ಅಂದರೆ ಅದಕ್ಕೆ ಮುಂಚೆ 15 ವರ್ಷದಿಂದಲೂ ನನಗಿಲ್ಲಿ ಗೊತ್ತು. ಆದರೆ ನಾನು ಮುಂಚೆ ಬಂದಾಗ ಕೆಳಗಡೆ ಹಳೆ ದೇವಸ್ಥಾನದ ಹತ್ರ ಇತ್ತು ಅಮ್ಮನವರು. ಅಲ್ಲಿದ್ದಾಗ ನಾನೇನು ಜಾಸ್ತಿ ಪೂಜೆ ಇನ್ನೊಂದು ಮಾಡಿಸ್ತಾ ಇರಲಿಲ್ಲ.
ಈಗ 5 ವರ್ಷದಿಂದ ನನಗೆ ಅನ್ನಿಸ್ತು ನಾನು ಕೈ ಮುಗಿದ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ಅವತ್ತು ಅಂದಾಗ ನನ್ನ ಕೈ ಮುಗಿದು ನಾನು ಇಲ್ಲಿಂದ ಹೋದಾಗ ನಾನು ತುಂಬಾ ಕಷ್ಟದಲ್ಲಿದ್ದೆ, ತುಂಬ ಪ್ರಾಬ್ಲಮಲ್ಲಿ ಸಫರ್ ಮಾಡ್ತಾ ಇದ್ದೆ. ನನಗೆಲ್ಲೂ ಏನೂ ಆಗಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ನಾನು ಪ್ರತಿ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಪ್ರತಿ ವರ್ಷನೂ ನನ್ನ ಕೈಲಿ ಏನಾಗುತ್ತಾ ಅಷ್ಟು ನಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ ಅಮ್ಮನವ್ರಿಗೆ. ನಾವು ಏನು ನಂಬಿ ಇಲ್ಲಿಂದ ಹೋಗಿದ್ದೀವಿ ಪ್ರತಿಯೊಂದೂ ನಮಗೆ ಕೈ ಬಿಡದೇನೆ ಕೈ ಹಿಡಿದು ಕಾಪಾಡಿದ್ದಾಳೆ. ಪ್ರತಿ ವರ್ಷನೂ ನನ್ನ ಕೈಲಾದ ಮಟ್ಟಿಗೆ ನಾನು ತಾಯಿ ಹೆಂಗೆ ನನಗೆ ಆಶೀರ್ವಾದ ಮಾಡಿದ್ದಾಳೋ ಅದ್ರ ಪ್ರಕಾರ ನಾನು ತಾಯಿಗೆ ಸೇವೆ ಸಲ್ಲಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿಂದ. ಎಲ್ಲಿಂದ ಬರ್ತೀರಾ? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ, ಬೆಂಗಳೂರು ನಾಗರಬಾವಿ. ಚಾಮುಂಡೇಶ್ವರಿ ಅಂದ್ರೆ ಎಲ್ಲಾ ತಾಯಿನೇ, ಆದ್ರೆ ಶಕ್ತಿ ರೂಪಿಣಿ ಅಂದ್ರೆ ಚಾಮುಂಡಿನೇ. ಮೈಸಾಸುರನ ಕೊಂದವಳು ಅವಳೇನೆ, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡೋಳು ಅವಳೇನೆ, ಧೈರ್ಯ ಕೊಡೋಳು ಅವಳೇನೆ, ಶಕ್ತಿನ ಕಳೆಯೋಳು ಅವಳೇನೆ. ಎಲ್ಲಾನು ಅವಳೆಯಿಂದಾನೇ ರೂಪಿಸೋದು. ಒಂದು ಹೆಣ್ಣಿಂದ ಏನು ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ಗಂಡಸರಿಂದ ಹೆಣ್ಣೋರ್ಗೂ ಶಕ್ತಿ ಇರೋದೇ ಹೆಣ್ಮಕ್ಳಿಗೆ ಅಂತ ನಾನು ಹೇಳಿ ನಮಸ್ಕಾರ ಹೇಳಿ. ಅಜ್ಜಿನಹಳ್ಳಿ ಪಂಚಾಯತಿ ಸೇರಿರ್ತಕ್ಕಂಥ ಮೇಗಳದೊಡ್ಡಿ, ಅತ್ತಿಮಗೆರೆ, ಅಜ್ಜಿನಹಳ್ಳಿ ಇವೆಲ್ಲವೂ ಚಾರಿತ್ರಿಕ ಗ್ರಾಮಗಳು. ಕಣಿವೆ ಕಂದರ, ಬೆಟ್ಟ ಗುಡ್ಡಗಳು, ತರುಲತೆಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ಮೇಗಳದೊಡ್ಡಿಯಿಂದ ಈ ಒಂದು ಚಾಮುಂಡೇಶ್ವರಿ ಭಕ್ತರಾದಂಥ ಶ್ರೀಮತಿ ಹೇಮಲತಾ ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ನಾವು ಇಲ್ಲೇ ಹಳ್ಳಿಯವರು, ಪಕ್ಕದ ಹಳ್ಳಿಯವರೇನೆ. ಹಳೇದು ದೇವಸ್ಥಾನ ಇತ್ತಲ್ಲ, ಅವಾಗ ನೋಡಿದ್ದಷ್ಟೇ ತಾಯಿನ, ಮತ್ತೇನು ನಾವು ಬಂದೇ ಇರಲಿಲ್ಲ. ಈ 1-2 ವರ್ಷದ ಮುಂಚೆಯಿಂದ ಇಲ್ಲಿ ಬರ್ತಾ ಇದ್ದೀವಿ. ತಾಯಿಯವರು ನಮ್ಮ ಮನೆ ಎದುರಿಗೆ ಇರೋದ್ರಿಂದ ಬೆಳಗ್ಗೆ ಎದ್ದು ನಾನು ಆ ತಾಯಿಗೆ ಫಸ್ಟ್ ಕೈ ಮುಗಿಯೋದು. ಹಂಗಾಗಿ ನನ್ನ ಅನಿಸಿಕೆ ಅಂತಂದರೆ ನಮಗೆ ಆದಷ್ಟು ತುಂಬ ಒಳ್ಳೇದೇ ಮಾಡಿದಾಳೆ ತಾಯಿ. ನಾವು ಮೈಸೂರು ಹೋಗಲ್ಲ ಅಷ್ಟಾಗಿ, ಯಾವಾಗೋ 4 ವರ್ಷ 5 ವರ್ಷಕ್ಕೆ ಒಂದ್ಸರಿ ಚಾಮುಂಡಿ ನೋಡೋಕೆ ಹೋಗ್ತಾ ಇದ್ವಿ. ಸೊ ಇವಾಗ ಇಲ್ಲೇ ನಾವು ಚಾಮುಂಡಿ ಮೈಸೂರಲ್ಲಿ ನೋಡೋದನ್ನ ನಾವು ಇಲ್ಲೇ ನೋಡ್ತಾ ಇದ್ದೀವಿ. ತಾಯಿ ತುಂಬ ಶಕ್ತಿಯುತವಾಗಿರೋದ್ರಿಂದ ನೀವು ದಯವಿಟ್ಟು ಬಂದು ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ, ಒಂದ್ಸರಿ ನೋಡಿ ನಿಮ್ಮ ಒಂದು ಅಭಿಪ್ರಾಯನ ತಿಳ್ಕೊಳ್ಳಿ. ನೀವು ಕೂಡ ಬನ್ನಿ ಒಂದ್ಸರಿ ಕ್ಷೇತ್ರಕ್ಕೆ. ಎಲ್ಲಿಂದ ಬರ್ತೀರಾ ನೀವು? ನಾವು ಪಕ್ಕದ ಹಳ್ಳಿಯಿಂದ, ಮೇಗಳದೊಡ್ಡಿಯಿಂದ ಬರ್ತಾ ಇದ್ದೀವಿ. ನಾವು ನೋಡಿದಲ್ಲಿ ನೀವು ನಿಮ್ದು ಏನೇ ಒಂದು ಇದಿರುತ್ತೋ, ಒಂದು ನಿಮ್ಮ ಕನಸುಗಳು ಏನಿರುತ್ತೋ ಅದನ್ನ ಬಂದು ನೀವು ತಾಯಿ ಹತ್ರ ಹಂಚ್ಕೊಂಡಾಗ ಖಂಡಿತ ಈಡೇರಿಸ್ತಾಳೆ. ದಯವಿಟ್ಟು ಒಂದ್ಸರಿ ಬಂದು ಈ ಕ್ಷೇತ್ರಕ್ಕೆ ಬಂದು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ಆಹಾರಗಳನ್ನು ನೀಡಿ ದೇಶದ ಸುಸ್ಥಿರತೆಗೆ ತನ್ನನ್ನೇ ತಾನು ಅರ್ಪಣೆಯಿಂದ ಸಮರ್ಪಿಸಿಕೊಂಡಿರ್ತಕ್ಕಂಥ ನೇಗಿಲ ಯೋಗಿ, ಕೃಷಿಕರು, ರೈತರು, ಅನ್ನದಾತರು, ಭೂಮಿ ಪುತ್ರರು ಅಂತ ಕರಿತೀವಿ. ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘದ ಮಾಗಡಿ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶಿವಲಿಂಗಯ್ಯನವರು ಅತ್ತಿಮಗೆರೆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಜನ್ಮದಿನದಲ್ಲಿ ಭಾಗವಹಿಸಿದ್ದಾರೆ, ಹುಟ್ಟುಹಬ್ಬದಲ್ಲಿ. ಶಿವಲಿಂಗಣ್ಣ, ನಿಮ್ಮ ಊರು ಇದು, ಚಾಮುಂಡೇಶ್ವರಿ ಜನ್ಮದಿನದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ನಮ್ಮ ಚಾಮುಂಡೇಶ್ವರಿ ದೇವರು ಅಂತ ಯಾರು ಇಲ್ಲಿ ಇದು ಮಾಡಿರಲಿಲ್ಲ. ಇಲ್ಲಿ ಕೆಲಸ ಮಾಡಕ್ಕೆ ಬಂದಾಗ ನಮ್ಮ ಕುಮಾರಣ್ಣವರು ಆ ವಿಗ್ರಹ ಸಿಕ್ತು. ವಿಗ್ರಹ ಸಿಕ್ತಾಗ ಏನು ಮಾಡಿದ್ರು, ನಮಗೆಲ್ಲ ಒಂದು ಮಾತು ಹೇಳಿದ್ರು. ವಿಗ್ರಹ ಸಿಕ್ತು, ಏನು ಮಾಡೋದು ಅಂದ್ಬಿಟ್ಟು ಒಂದು ಪ್ರತಿಷ್ಠಾಪನೆ ಮಾಡಲೇಬೇಕಿದ್ದನ್ನ ದೇವಸ್ಥಾನ ಕಟ್ಟಿ ಅಂದ್ಬಿಟ್ಟು ಒಂದು ತೀರ್ಮಾನ ತೊಗೊಂಡ್ರು. ತೀರ್ಮಾನ ತಗೊಂಡಾಗ ಆಯಿತು ಎಲ್ಲ ಮಾಡೋಣ ಬಿಡು ಅಂದ್ಬಿಟ್ಟು ನಾನು ಹೇಳಿದೆ. ಇಟ್ಕೇನು ಕೂಡ ಹೊಡ್ಕೊಂಬಂದು ಕೊಟ್ಟಿದ್ದೆ ದೇವಸ್ಥಾನಕ್ಕೆ. ಅವಾಗೆಲ್ಲ ಅಭಿವೃದ್ಧಿ ಆಯಿತು. ನಾವಿಲ್ಲೆಲ್ಲ ಕೈ ಹಾಕಿ ಬಂದೆಲ್ಲ ಓಡಾಡಿದ್ಮೇಲೆ ಎಲ್ಲ ದೇವಸ್ಥಾನ ಎಲ್ಲ ಕಟ್ಟಿದ್ರು, ಎಲ್ಲ ಉದ್ಘಾಟನೆ ಮಾಡಿದ್ರು, ಅಭಿವೃದ್ಧಿ ಆಯಿತು, ಎಲ್ಲರಿಗೂ ಒಳ್ಳೇದಾಯಿತು. ಇಲ್ಲಿ ಯಾರು ಭಕ್ತಾದಿಗಳು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗದೆ. ನಾವು ಇಲ್ಲಿ ಕಾಲಿಕ್ಕದ್ಮೇಲೆ ನಮಗೂ ಎಲ್ಲ ಬೇಕಾದಷ್ಟು ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗಿವೆ. ನಾವಿಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ದೇಶದಿಂದ ಈ ದೇವ್ರನ್ನ ನಾವು ನೋಡೇ ಇರಲಿಲ್ಲ. ಇಲ್ಲಿದ್ದ ಮೂಲೆ ಒಳಗೆ ಯಾರು ಹಾಕಿದ್ರೋ ಯಾರು ಮಾಡಿದ್ರೋ ಹಿರಿಯಕರು ಪೂರ್ವ ಕಾಲದ್ದದು, ಇವತ್ತಿಂದಲ್ಲ. ಸಿಕ್ಕಿರೋದಕ್ಕೆ ಅದನ್ನ ಮಾಡಿರೋದಕ್ಕೆ ಇವತ್ತು ಹೆಸರಾಗಿದೆ. ಮಾಗಡಿ ತಾಲೂಕಲ್ಲಿ ಕರ್ನಾಟಕಕ್ಕೆ ಹೆಸರಾಗ್ಬಿಟ್ಟದೆ, ನಮ್ಮ ಕರ್ನಾಟಕಕ್ಕೆ ಹೆಸರಾಗ್ಬಿಟ್ಟದೆ. ಇಲ್ಲೂ ಒಂದು ದೇವಸ್ಥಾನ ಇದೆಯಾ ಅಂತ ನಮ್ಮನ್ನು ಕೇಳ್ತಾರೆ. ಅದರಿಂದ ನಮ್ಮ ಅತ್ತಿಮಗೆರೆ ಊರು ಗ್ರಾಮದಿಂದ ನಾವು ಇಲ್ಲೆಲ್ಲ ಬೆಳೆದು ಹೋಗಿರೋದು. ಶಿವಕುಮಾರ್ ನಾವೆಲ್ಲ ಜೊತೆಲಿ ಬೆಳೆದವ್ರು ಇಲ್ಲಿ. ಅತ್ತಿಮಗೆರೆ ಊರು ಪಕ್ಕದಲ್ಲಿ ನಮ್ಮದು ತೋಟ ಇದೆ ನೋಡಿ, ಅದೇ ತೆಂಗಿನ ಮರ ಕಾಣದೇನೆ. ಇದು ಇಲ್ಲಾಸೆ ನಾವು ದಾರಿ ನಮ್ಗೆ ಅದೇ ತಗೋಬೇಕಾರೆ ಎಲ್ಲ ನಾವೆಲ್ಲ ಜೊತೆಲಿ ಬೆಳೆದವ್ರು ಇವರು. ನಾವೆಲ್ಲ ಬೆಳೆದು ಉದ್ಘಾಟನೆ ಮಾಡವ್ರೆ, ನಾವು ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಬಂದಿದ್ದು ಎಲ್ಲ ನೋಡಿದ್ದೀವಿ. ಆದರೆ ನಮ್ಮ ಶಿವಕುಮಾರ್ ಅವರು ಕಷ್ಟ ಬಿದ್ದು ಎಲ್ಲ ಮಾಡಿದ್ರು, ಹೋರಾಟ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಿದೆ.
ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಏಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಯೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಯೇ ಮಹಿಷಾಸುರಮರ್ದಿನಿ ರಮ್ಯಕಹರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿತೆ ಶಂಕರ ತೋಷಿಣಿ ಕಿಲ್ಬಶಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಸುತ ರೋಷಿಣಿ ಧರ್ಮದೋಷಿಣಿ ಸಿಂಧುಸುತೆ ಜಯ ಜಯ ಯೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಯೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.